ನಮ್ಮ ಲೈಫಲ್ಲಿ ನಾವು ತಗೊಳ್ಳೋವಂಥ ಡಿಸಿಷನ್ಸ್ ಕೇವಲ ಕ್ಯಾಲ್ಕುಲೇಷನಿಂದ ಕೂಡಿದರೆ, ಯಾವುದೇ ರೀತಿ ಎಮೋಷನ್ ಇಲ್ಲ ಅಂತಂದರೆ, ನಾವು ಹೋಗೋವಂಥ ದಾರಿಲಿ ಯಾವುದಾದ್ರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಬಂದರೂ ಕೂಡ ನಾವು ಆ ದಾರಿನೇ ಬದಲಾಯಿಸ್ಬಿಡ್ತೀವಿ. ಉದಾಹರಣೆಗೆ, ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತಿರ್ತೀರ ಆ್ಯಂಡ್ ನೀವು ಇನ್ವೆಸ್ಟ್ಮೆಂಟ್ನ ಶುರು ಮಾಡ್ತೀರಾ. ಒಂದೇ ವರ್ಷದಲ್ಲಿ ನನಗಿಷ್ಟು ರಿಟರ್ನ್ ಬರಬೇಕು ಅಂತ ಅನ್ಕೋತೀರ. ನೀವು ಇನ್ವೆಸ್ಟ್ ಮಾಡಿ ಕೆಲವೇ ತಿಂಗಳುಗಳಲ್ಲಿ ಯಾವಾಗ ನಿಮ್ಮ ದುಡ್ಡು ಸ್ವಲ್ಪ ಕಡಿಮೆ ಆಗಿದ ತಕ್ಷಣವೇ ನೀವು ಇನ್ವೆಸ್ಟ್ಮೆಂಟ್ನ ದಾರಿಯಿಂದ ಹೊರಗುಳಿದು ಬಿಡ್ತೀರ. ಇದಕ್ಕೆ ಮೇಯ್ನ್ ರೀಸನ್ನೇ ನೀವು ನಿಮ್ಮ ದುಡ್ಡಿನ ಬಗ್ಗೆ ತಗೊಂಡಿರೋವಂಥ ಡಿಸಿಷನ್ ಕೇವಲ ಕ್ಯಾಲ್ಕುಲೇಷನ್ನಿಂದ ಕೂಡಿತ್ತು. ಯಾವುದೇ ರೀತಿ ಪ್ರೀತಿ ಇರಲಿಲ್ಲ, ಯಾವುದೇ ರೀತಿ ಬಿಲೀಫ್ ಇರಲಿಲ್ಲ, ಯಾವುದೇ ರೀತಿ ಪ್ಯಾಷನ್ ಇರಲಿಲ್ಲ. ಎಷ್ಟೋ ಸರ್ತಿ ನಾವು ತಗೊಳ್ಳೋವಂಥ ಡಿಸಿಷನ್ಸಲ್ಲಿ ಈ ಹಿಂದೆ ಏನು ನಡೆದಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೊರೋನಾ ವೈರಸ್ ಬರುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಿದರು? ವರ್ಲ್ಡ್ ವಾರ್ ಫಸ್ಟ್, ವರ್ಲ್ಡ್ ವಾರ್ ಸೆಕೆಂಡ್ ನಡೆಯುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಿದರು? ಯಾವ ರೀತಿ ಹಿಸ್ಟ್ರಿನಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗದೇ ಇರೋವಂಥ ಸಿಚುವೇಶನ್ಸ್ ನಡೆದಿದೆಯೋ ಅದೇ ರೀತಿ ಸಿಚುವೇಶನ್ಸ್ ನಮ್ಮ ಫ್ಯೂಚರಲ್ಲಿ ಕೂಡ ನಡೆಯುತ್ತೆ. ಮೈಕ್ರೋಸಾಫ್ಟ್ನ ಫೌಂಡರ್ ಆಗಿರುವಂಥ ಬಿಲ್ ಗೇಟ್ಸ್ ಅವರು ಒಂದು ಮಾತನ್ನು ಹೇಳ್ತಾರೆ. ಮೈಕ್ರೋಸಾಫ್ಟ್ನ ಸ್ಟಾರ್ಟಿಂಗ್ ಡೇಸಲ್ಲಿ ಬಿಲ್ ಗೇಟ್ಸ್ ಅವರು ತಮ್ಮ ಕಂಪ್ನಿಯ ಎಂಪ್ಲಾಯೀಸ್ಗೆ 1 ವರ್ಷಕ್ಕೆ ಆಗುವಷ್ಟು ಸ್ಯಾಲ್ರಿ ಅಮೌಂಟ್ನ ತಮ್ಮ ಬ್ಯಾಂಕಲ್ಲಿ ಇಟ್ಟಿರ್ತಾರೆ, ಒಂದು ವೇಳೆ ಮೈಕ್ರೋಸಾಫ್ಟ್ ಪ್ರಾಫಿಟಬಲ್ ಆಗಲಿಲ್ಲ ಅಂದರೆ ಅಂತ. ಇದೇ ರೀತಿ ವಾರನ್ ಬಫೆಟ್ ಅವರು 2008ನ ಟೈಮಲ್ಲಿ, ಮಾರ್ಕೆಟ್ ಕ್ರೈಸಿಸ್ನ ಟೈಮಲ್ಲಿ ಒಂದು ವಿಷಯನ ಹೇಳ್ತಾರೆ. ಅವರ ಕಂಪನಿಯಲ್ಲಿ ಯಾವಾಗಲೂ ಲಿಕ್ವಿಡಿಟಿ ಫಾರ್ಮಲ್ಲಿ ಒಂದಷ್ಟು ಅಮೌಂಟ್ನ ಯಾವಾಗಲೂ ಇಟ್ಟಿರ್ತಾರೆ. ಇಲ್ಲಿ ಪ್ರಶ್ನೆ ಹಿಸ್ಟ್ರಿಯಲ್ಲಿ ನಡೆದಿರೋ ರೀತಿಯೇ ಫ್ಯೂಚರಲ್ಲಿ ನಡೆಯುತ್ತೋ ಇಲ್ವೋ ಅನ್ನೋದಲ್ಲ, ಬದಲಾಗಿ ನಾವು ತಗೊಳ್ಳೋವಂಥ ಡಿಸಿಷನ್ಸ್ ಪ್ಯಾಷನ್ನಿಂದ ಕೂಡಿದೆಯಾ, ಪ್ರೀತಿಯಿಂದ ಕೂಡಿದೆಯಾ, ಒಂದು ಬಿಲೀಫ್ ಇದೆಯಾ, ಆ್ಯಂಡ್ ನಾವು ಎಷ್ಟು ರಿಸ್ಕ್ನ ತಗೊಳ್ತಾ ಇದ್ದೀವಿ, ಆ ಒಂದು ರಿಸ್ಕ್ ನಮಗೆ ಬೇಕಾಗಿರೋವಂಥ ಅತ್ಯಮೂಲ್ಯ ವಸ್ತುಗಳನ್ನ ಡ್ಯಾಮೇಜ್ ಮಾಡುತ್ತಾ ಮಾಡಲ್ವಾ? ಆ್ಯಂಡ್ ನಾವು ಸಾಗುವಂಥ ದಾರಿಲಿ ಯಾವುದಾದ್ರೂ ಪ್ರಾಬ್ಲಮ್ ಬಂದರೆ ನಾವು ಬೇರೆ ಸಲ್ಯೂಷನ್ನ ಹುಡುಕಬೇಕೇ ಹೊರತು ಆ ದಾರಿಯಿಂದನೇ ದೂರ ಸರಿಬಾರ್ದು.